ಕಾರವಾರ ನಗರ ಸೇರಿದಂತೆ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ತೀವ್ರವಾಗಿದ್ದು, ಇದರ ನೇರ ಪರಿಣಾಮವಾಗಿ ಹೋಟೆಲ್ಗಳ ಕಾರ್ಯಾಚರಣೆ ಅಸ್ತವ್ಯಸ್ತಗೊಂಡಿದೆ. ಈಗಾಗಲೇ ಕಾರವಾರ ನಗರದಲ್ಲಿ ಹಲವು ಹೋಟೆಲ್ಗಳು ಮುಚ್ಚುವ ಭೀತಿಯಲ್ಲಿದ್ದು, ಮುಂದಿನ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸದಿದ್ದರೆ ಇನ್ನೂ ಅನೇಕ ಹೋಟೆಲ್ಗಳು ಬಂದ್ ಆಗುವ ಆತಂಕ ವ್ಯಕ್ತವಾಗಿದೆ. ನಗರದ ಬಸ್ ನಿಲ್ದಾಣದ ಸುತ್ತಮುತ್ತ ಪಿಕಳೆ ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿರುವ ಹಲವಾರು ಸಣ್ಣ ಹೋಟೆಲ್ಗಳು, ಫಾಸ್ಟ್ ಫುಡ್ ಕೇಂದ್ರಗಳು ಹಾಗೂ ಎಗ್ ರೈಸ್ ಅಂಗಡಿಗಳು ಕೂಡ ಸಂಕಷ್ಟದಲ್ಲಿದ್ದು ಮುಚ್ಚುವ ಭೀತಿಯನ್ನು ಎದುರಿಸುತ್ತಿವೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಹಲವಾರು ಹೋಟೆಲ್ಗಳು ಸೌದೆ ಒಲೆಗಳತ್ತ ಮುಖ ಮಾಡಿವೆ. ಆದರೆ ಈ ವಿಧಾನದಲ್ಲಿ ಅಡುಗೆ ತಯಾರಿಸುವುದು ನಿಧಾನಗತಿಯಲ್ಲಿ ನಡೆಯುವುದರಿಂದ ಗ್ರಾಹಕರಿಗೆ ತ್ವರಿತ ಸೇವೆ ನೀಡುವುದು ಕಷ್ಟವಾಗುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ತಮ್ಮ ಮೆನುಗಳಲ್ಲಿ ಹತ್ತಾರು ಪದಾರ್ಥಗಳನ್ನು ಕಡಿತಗೊಳಿಸಿ ಸೀಮಿತ ಆಹಾರ ಪದಾರ್ಥಗಳನ್ನು ಮಾತ್ರ ಒದಗಿಸುವಂತಾಗಿದೆ. ಇದರಿಂದ ಗ್ರಾಹಕರ ಆಯ್ಕೆಗಳು ಕಡಿಮೆಯಾಗಿದ್ದು, ವಿಶೇಷವಾಗಿ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದೆ. ಇನ್ನು ಕಾರವಾರ, ಗೋಕರ್ಣ, ದಾಂಡೇಲಿ, ಮುರುಡೇಶ್ವರ ಮೊದಲಾದ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರು ಉತ್ತಮ ಆಹಾರ ವ್ಯವಸ್ಥೆಯನ್ನು ನಿರೀಕ್ಷಿಸುತ್ತಾರೆ. ಆದರೆ ಹೋಟೆಲ್ಗಳ ಈ ಸಂಕಷ್ಟದಿಂದ ಆಹಾರ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿ ಪ್ರವಾಸೋದ್ಯಮಕ್ಕೂ ನೇರ ಹೊಡೆತ ಬೀಳುತ್ತಿದೆ. ಇನ್ನು ಹೋಟೆಲ್ ಉದ್ಯಮಕ್ಕೆ ಅವಲಂಬಿತವಾಗಿರುವ ಸಾವಿರಾರು ಕಾರ್ಮಿಕರ ಬದುಕು ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಹೋಟೆಲ್ಗಳಿಗೆ ಪೂರೈಕೆ ಮಾಡುವ ತರಕಾರಿ ವ್ಯಾಪಾರಿಗಳು, ಮೀನುಗಾರರು, ಹಾಲು ಸರಬರಾಜುದಾರರು ಹಾಗೂ ಬೇಕರಿ ಉದ್ಯಮಿಗಳು ಸೇರಿದಂತೆ ಅನೇಕ ಸಣ್ಣ ವ್ಯಾಪಾರಿಗಳ ಆದಾಯವೂ ಕುಸಿದಿದೆ. ಈ ಮೂಲಕ ಹೋಟೆಲ್ ಉದ್ಯಮದ ಸಮಸ್ಯೆ ಸಂಪೂರ್ಣ ವ್ಯಾಪಾರ ಸರಪಳಿಯ ಮೇಲೆ ಪರಿಣಾಮ ಬೀರುತ್ತಿದೆ. ದಿನನಿತ್ಯದ ನಷ್ಟ ಮತ್ತು ಸಾಲದ ಒತ್ತಡದಿಂದ ಹಲವಾರು ಹೋಟೆಲ್ ಮಾಲೀಕರು ಉದ್ಯಮ ಮುಂದುವರಿಸುವುದೇ ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆ ಹೋಟೆಲ್ ಮಾಲೀಕರು ತಕ್ಷಣವೇ ವಾಣಿಜ್ಯ ಗ್ಯಾಸ್ ಸರಬರಾಜು ಸುಧಾರಿಸಲು ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಒಂದು 10 ದಿನದಿಂದ ಗ್ಯಾಸ್ ಸಿಲಿಂಡರ್, LPG ಗ್ಯಾಸ್ ಸಿಲಿಂಡರ್ ಬರುತ್ತೆ ಆಗಿದೆ. 10 ದಿನದಿಂದ ಸಿಲಿಂಡರ್ ಬರುತ್ತಲ್ಲ, ಹಾಗಾಗಿ ನಾವು ಒಂದು 2-3 ದಿನ ಹೋಟ್ಲುಗಳು ಬಂದ್ ಮಾಡಿದ್ವಿ. ಈಗ ಕೆಲವೊಂದು ಕಾರವಾರದಲ್ಲಿ ಒಂದು 10-15 ಹೋಟ್ಲುಗಳು ಬಂದ್ ಆಗಿದ್ದಾವೆ. ಇನ್ನು ಮುಂದಕ್ಕೆ ಇನ್ನೂ ಅದು ಸಿಗ್ತಾರೆ, ಪೂರ ಹೋಟೆಲ್ಗಳು ಬಂದ್ ಆಗ್ತವೆ. ಈಗ ನಾವು ಕಟ್ಟಿಗೆ ಒಲೆ ಮನೆ ಹೋಗಿ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಕಲ್ ಫ್ರೈಯರ್ ಎಲ್ಲ ಯೂಸ್ ಮಾಡ್ಕೊಂಡು ಇದು ಮಾಡ್ತಿದ್ವಿ. ಕಬಾಬಿಗೆಲ್ಲ ಇದು ಮಾಡ್ತೀವಿ, ಫ್ರೈಯರ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ.